ಶ್ರೀ ಗುರವೇ ನಮಃ. ಗುರುಚರಣಾರವಿಂದಾಭ್ಯಾಂ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಲೋಕಶಂಕರರನ್ನ ಪುನಃ ಸ್ಮರಿಸಿ, ಜನನ, ಬಾಲ್ಯ, ಯೌವನ, ಹಾಗೆಯೇ ಮುಪ್ಪು ಮರಣದ ಈ ಜೀವನದಲ್ಲಿ ನಮಗೆ ವೃದ್ಧಾಪ್ಯ ಬಂದ ಕಾಲದಲ್ಲಿ ಆಗುವಂತಹ ಪರಿಸ್ಥಿತಿಗಳು, ಆ ಕಾಲದಲ್ಲಿ ನಾವು ಮಾಡಬೇಕಾದಂತಹ ಕರ್ತವ್ಯಗಳನ್ನು ನಮಗೆ ತಿಳಿಸ್ತಾ ಆ ಭಗವಂತನಲ್ಲಿ ಕ್ಷಮೆಯನ್ನು ಯಾಚಿಸುವಂತಹ ಒಂದು ಪರಿ ಅದು ಇನ್ನೂ ಅದ್ಭುತ. ವಾರ್ಧಕ್ಯೇ ಚೇಂದ್ರಿಯಾಣಾಂ ವಿಗತಗತಿಮತಿಶ್ಚಾಧಿದೈವಾಧಿತಾಪೈಃ ಪಾಪೈರೋಗೈರ್ವಿಯೋಗೈಸ್ತ್ವನವಸಿತವಪುಃ ಪ್ರೌಢೀನಂಚ ದೀನಂ ಮಿಥ್ಯಾಮೋಹಾಭಿಲಾಷೈರ್ಭ್ರಮತಿ ಮಮ ಮನೋಧೂರ್ಜಟೇರ್ಧ್ಯಾನಶೂನ್ಯಂ ಕ್ಷಂತವ್ಯೋ ಮೇ ಪರಾಧಃ ಶಿವ 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 ಭೋ ಶ್ರೀಮಹಾದೇವ ಶಂಭೋ ಎಂಬುದಾಗಿ ಸ್ತುತಿ ಮಾಡಿದ್ದಾರೆ. ಆ ಭಗವಂತನಲ್ಲಿ ನನ್ನ ಅಪರಾಧಗಳನ್ನು ಕ್ಷಮಿಸು ದೇವಾ. ನಾನು ಮುಪ್ಪಿನ ಕಾಲದಲ್ಲಿಯೂ ಕೂಡ ನಿನ್ನನ್ನು ಸ್ಮರಣೆ ಮಾಡಲಿಲ್ಲ. ಮುಪ್ಪಿನ ಕಾಲದಲ್ಲಾದಂತಹ ಪರಿಸ್ಥಿತಿಗಳು ಹೇಗಾಯಿತು ಅಂದರೆ, ಇಂದ್ರಿಯಾಣಾಂ ವಿಗತ ಗತಿ ಅಂದರೆ ನಮ್ಮ ಬುದ್ಧಿಯೂ ಕೂಡ ಶಕ್ತಿಯನ್ನು ಕಳೆದುಕೊಂಡು ಬಿಟ್ಟಿರ್ತದೆ. ಯಾವ ವಸ್ತುವನ್ನು ಎಲ್ಲಿಟ್ಟಿದ್ದೇನೋ ಎನ್ನುವಂತಹ ನೆನಪಿರುವುದಿಲ್ಲ, ಮರೆವು. ಆಮೇಲೆ ಗತಿ, ನಡೆದಾಡುವುದಕ್ಕೆ ಕಷ್ಟ. ಒಂದು ಕೋಲನ್ನು ಹಿಡದೆ ನಡೆಯಬೇಕು. ದಂಡಂ ದಶಗುಣಂ ಭವೇತ್ ಅಂತ ಹೇಳ್ತಾರಲ್ಲ, ಆ ದಂಡ ಈಗ ಅವನ ಎಲ್ಲದಕ್ಕೂ ಅವನಿಗೆ ಆಧಾರ. ಅವನು ಕೋಲ್ ಹಿಡ್ಕೊಂಡೇ ನಡೆಯಬೇಕು. ಇನ್ನು ಕೆಲವರಿಗೆ 2 ಜನ ಹಿಡ್ಕೊಂಡು ನಡೆಸಬೇಕು. ಇನ್ನೊಬ್ಬರಿಗೆ ಕೆಲವು ಜನಕ್ಕೆ 2 ಕೈಯಲ್ಲಿ ಕೋಲ್ ಹಿಡ್ಕೊಂಡು ನಡೆಯಬೇಕು. ಹೀಗೆ ಅನೇಕ ರೀತಿಯಲ್ಲಿ ವಾಕರನ್ನು ಹಿಡ್ಕೊಂಡು ನಡೆಯಬೇಕು. ಅನೇಕ ರೀತಿಯಲ್ಲಿ ಕಷ್ಟವನ್ನು ಅನುಭವಿಸುವುದೇ. ವಾಕ್ ಮಾಡಬೇಕು ಅಂತಾದ್ರೆ, ಒಂದು ಓಡಾಡಬೇಕು ಅಂತಾದ್ರೆ ಇನ್ನೊಬ್ಬರ ಆಶ್ರಯ ಬೇಕು. ಆ ರೀತಿಯಲ್ಲಿ ದುಃಖವನ್ನು ಪಡುವಂತಹದ್ದು. ಮೈಯಲ್ಲಿ ಎಲ್ಲ ನೋಡಿದ್ರೂ ನೋವು, ಮೈ ಕೈ ಕಾಲು ಗಂಟುಗಳೆಲ್ಲ ನೋವು. ಮತ್ತು ದಿನ ಮಾತ್ರೆ ನುಂಗಿಯೇ ಕಳಿಬೇಕು, ಔಷಧಿಯೇ ಬೇಕು. ಒಂದು ದಿನ ಔಷಧಿ ಇಲ್ಲ ಅಂದ್ರೆ ಮತ್ತೆ ಡಾಕ್ಟರ್ ಹತ್ರನೇ ಹೋಗಬೇಕು, ಡಾಕ್ಟ್ರೇ ನಮ್ಮ ಮನೆಗೆ ಬರಬೇಕು ಎನ್ನುವಂತಹ ಒಂದು ಸ್ಥಿತಿ. ಅಧಿದೈವಾಧಿತಾಪೈಹಿ ಪಾಪೈಹಿ ರೋಗೈಹಿ, ಹೀಗೆ ಅನೇಕ ರೀತಿಯಿಂದ ತಾನು ಮಾಡಿದಂತಹ ಪಾಪಗಳು ಸ್ಮರಣೆಗೆ ಬರ್ತದೆ. ಹಾಗೆ ದೇಹದಲ್ಲಿ ಆವರಿಸಿಕೊಂಡಂತಹ ಯಾವ್ಯಾವುದೋ BP, ಶುಗರು, ಮತ್ತೊಂದು ಮಗದೊಂದು ಇನ್ನೊಂದು ಅನೇಕ ರೀತಿಯಾದಂತಹ ರೋಗದ ಯಾತನೆ, ಅದನ್ನು ಅನುಭವಿಸುವುದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಕಷ್ಟಗಳು. ಔಷಧಿ ಔಷಧಿ ಔಷಧಿ, ಅದೇ ಅವನಿಗೆ ಆಧಾರ ಹೇಳುವಂಗೆ ಆಗಿರ್ತದೆ. ಅಂತಹ ಸ್ಥಿತಿಯಲ್ಲಿ ರೋಗಗಳು ಮತ್ತೆ ತಾನು ಮಾಡಿದಂತಹ ಪಾಪಗಳು ಅದು ಕೂಡ ಬಾಧೆ ಮಾಡ್ತಾ ಇರ್ತದೆ, ಮನಸ್ಸನ್ನ ಚುಚ್ಚುತ್ತಾ ಇರ್ತದೆ. ತಾನಿಂಥ ಕೆಲಸ ಮಾಡಿದ್ನಲ್ಲ, ಇದೆಲ್ಲ ಸ್ಮರಣೆಗೆ ಬರುವಂತಹದ್ದೇ ಆ ಕಾಲದಲ್ಲಿ. ಯಾಕೆಂದ್ರೆ ಅವನಿಗೆ ಇನ್ನು ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ ಅಂದಾಗ ಮನಸ್ಸು ತನ್ನ ಕೆಲಸ ನಿಲ್ಲಿಸುವುದಿಲ್ಲ. ಆ ಭಗವಂತನಲ್ಲಿ ಮನಸ್ಸು ನಿಲ್ಲುವುದು ಬಿಟ್ಟೇ ಹೋಗಿದೆ. ಅದು ಆ ಕಡೆ ಗಮನವೇ ಹೋಗುವುದಿಲ್ಲ. ಹೀಗಿದ್ದುವಂತಹ ಪರಿಸ್ಥಿತಿಯಲ್ಲಿ ವಿಯೋಗೈಹಿ, ತನ್ನ ಬಂಧುಗಳ ವಿಯೋಗ, ತನ್ನ ಸತಿಯೋ ಸುತರೋ ಹಿತರೋ ಬಂಧು ಬಾಂಧವರು ಇವರೆಲ್ಲರನ್ನ ಹಚ್ಚಿಕೊಂಡದ್ದು ಏನಿರ್ತದೆ, ತನ್ನವರು, ತನ್ನದು, ನಾನು ಮಾಡಿದ್ದು ಇತ್ಯಾದಿಗಳು ಎಲ್ಲದು ಏನೇನು ತಾನು ಕಳ್ಕೊಂಡಿದ್ದೇನೆ ಅದು ಎಲ್ಲದರ ಸ್ಮರಣೆ. ಈ ರೀತಿಯಲ್ಲಿ ದುಃಖವನ್ನು ಅನುಭವಿಸುವಂತಹದ್ದು. ಅನವಸಿತ ವಪುಹು, ಅವನು ಈ ದೇಹ ಹೇಳುವಂತಹದ್ದು ನಿದ್ದೆ ಮಾಡುವುದಿಲ್ಲ. ಹೀಗೆ ರಾತ್ರಿ ಮಲಗಿದ್ರೂ ಚಿಂತೆಯೇಯ, ಚಿಂತಾಯಾಶ್ಚ ಚಿತ್ತಾಯಾಶ್ಚ ಬಿಂದು ಮಾತ್ರಂ ವಿಶೇಷತಃ. ದಹತಿ ನಿರ್ಜೀವಂ ಚಿಂತಾ ದಹತಿ ಜೀವನಂ. ಈ ಚಿಂತೆಯೇ ನಮ್ಮ ಇಡೀ ಜೀವನವನ್ನೇ ಸುಡ್ತಾ ಇರ್ತದೆ. ಆ ಚಿತೆ ಹೇಳುವಂತಹದ್ದು ಸತ್ತ ನಂತರ ಶವವನ್ನು ಸುಟ್ಟರೆ ಬದುಕಿದ್ದಾಗ ನಮ್ಮನ್ನು ಸುಡುವಂತಹದ್ದು ಚಿಂತೆ. ಆ ರೀತಿಯಾದಂತಹ ಚಿಂತೆಗಳು ಅವನನ್ನ ಆವರಿಸಿ, ಈ ದೇಹವನ್ನ, ಈ ಮನಸ್ಸನ್ನ ಆವರಿಸಿ ಮಲಗಿದ್ರೆ ನಿದ್ದೆ ಬರುವುದಿಲ್ಲ, ಮೈಕೈ ನೋವು ಮಾತ್ರ, ಎದ್ದು ತಿರುಗಲಿಕ್ಕೆ ಆಗುವುದಿಲ್ಲ, ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಇಂತಹ ಒಂದು ದುರವಸ್ಥೆ, ಅಂತಹ ಅವಸ್ಥೆ ಹೇಳುವಂತಹದ್ದು ಪ್ರಾಪ್ತಿಯಾದಾಗ ಇನ್ನೂ ಏನು, ಮಿಥ್ಯಾಮೋಹಾಭಿಲಾಷೈರ್ಭ್ರಮತಿ ಮಮ ಮನೋ. ತನ್ನ ಮಕ್ಕಳು ಅದು ಮಾಡಬೇಕಾಗಿತ್ತು, ಇದು ಮಾಡಲಿ, ಹಾಗೆ ಮಾಡಲಿ, ತಾನು ನೆಟ್ಟಂತಹ ಮರಗಳು ಯಾವ ರೀತಿ ಫಲ ಕೊಡ್ತಾ ಇದೆ, ತನ್ನ ಮಕ್ಕಳು ಯಾವ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ, ಅವರಿಗೆ ಅನ್ನ ವಸತಿ ವ್ಯವಸ್ಥೆ ಹೇಗಾಗಿದೆ, ಇದು ಎಲ್ಲದರಲ್ಲಿ ಆಸೆ. ಮತ್ತೆ ಈ ತಾನು ಈ
ಭೂವಿಯಲ್ಲಿ ತಾನು ಮಾಡಿಟ್ಟಂತಹ ಸಂಪಾದನೆಯಲ್ಲಿ, ಸಂಪತ್ತಿನಲ್ಲಿ, ಹಾಗೂ ತನ್ನ ಸತಿಯೋ ಹಿತರೋ ಮಡದಿಯೋ ಯಾರ್ಯಾರಿದಾರೋ ಅವರ ಮೇಲಿನ ಮೋಹ ಹೇಳುವಂತಹದ್ದು ಇನ್ನೂ ಬಿಡುವುದಿಲ್ಲ. ಅದು ಆ ಮಿಥ್ಯಾ ಮೋಹ ಅಭಿಲಾಷೆ, ಆ ವ್ಯಾಮೋಹದಲ್ಲಿ ಬಿದ್ದು ಆ ಕಾಲದಲ್ಲಿಯೂ ಕೂಡ ಒದ್ದಾಡುವುದೇ ಆಯಿತು. ಮಮ ಮನೋ ಭ್ರಮತಿ, ನನ್ನ ಮನಸ್ಸು ನಿತ್ಯವಾಗಿ ಚಂಚಲವಾಗಿ ಓಡಾಡ್ತಾನೇ ಉಳಿಯಿತು. ತಾನು ಮಾಡಿದ್ರಿಂದ ಹಿಂದೆಂದನ್ನು ಯೋಚನೆ ಮಾಡ್ತಾ, ತಾನು ಮಾಡಿದಂತಹ ಪಾಪಗಳ ಸ್ಮರಣೆಯಲ್ಲಿ, ಹೀಗೆ ಅನೇಕ ರೀತಿಯಾದಂತಹ ದುಃಖಗಳಲ್ಲಿಯೇ ನಾನು ಜನ್ಮವನ್ನ, ಈ ಜೀವನವನ್ನ ವಾರ್ಧಕ್ಯದಲ್ಲಿಯೂ ಕಳೆಯುವಂತಾಯಿತು. ಧೂರ್ಜಟೇರ್ ಧ್ಯಾನ ಶೂನ್ಯಂ, ಆ ಭಗವಂತ ಧೂರ್ಜಟಿಯಾದಂತಹ ಗಂಗೆಯನ್ನ ಶಿರದಲ್ಲಿ ಧರಿಸಿದಂತಹ ಭಗವಂತನಾದ ನಿನ್ನ ಧ್ಯಾನವನ್ನ, ಸ್ಮರಣೆಯನ್ನ ಮಾಡಲಿಲ್ಲ ದೇವಾ, ನನ್ನ ಅಪರಾಧವನ್ನು ಕ್ಷಮಿಸು. ನಾವು ಈ ಒಂದು ದೇಹವನ್ನ ಬಿಟ್ಟು ಈ ಪ್ರಾಣ ಹೋಗ್ತದೆ ಎನ್ನುವಂತಹ ಕಾಲದಲ್ಲಿ ಯಾವ ಒಂದು ಇಚ್ಛೆಯನ್ನ ನಿರಂತರವಾಗಿ ಹೊಂದಿರ್ತಾನೆಯೋ ಅದನ್ನು ಪಡಿತಾನಂತೆ. ಯಾರದೋ ಮೇಲೆ ದ್ವೇಷ ಇದ್ದವನು ಆ ದ್ವೇಷ ನಿರಂತರವಾಗಿದ್ದಾಗ ಮತ್ತು ಪುನರ್ಜನ್ಮದಲ್ಲಾದರೂ ಆ ದ್ವೇಷವನ್ನು ತೀರಿಸಿಕೊಳ್ಳುವಂತಹ ಇಚ್ಛೆಗೋಸ್ಕರವಾಗಿ ಪುನಃ ಜನ್ಮ ಪ್ರಾಪ್ತಿ. ಯಾರೋ ಒಬ್ಬ ವಿಜ್ಞಾನಿ ಆಗಬೇಕು ಅಂತಲೋ ಅಥವಾ ತಾನು ಕ್ರೀಡಾಪಟು ಆಗಬೇಕು ಅಂತಲೋ ಅನೇಕ ರೀತಿಯಾದಂತಹ ಒಳ್ಳೆಯ ಗುರಿಯನ್ನ ಇಟ್ಟುಕೊಂಡು ಇದ್ದಂಥವನು ಆ ಗುರಿಯನ್ನು ತಲುಪಲಾಗದೆ ಆ ಗುರಿಯ ಮೇಲೆ ತನ್ನ ದೃಷ್ಟಿಯನ್ನು ಮಾತ್ರ ಇಟ್ಟುಕೊಂಡು ಸತ್ತ ಅಂತಾದ್ರೆ ಅವನು ಆ ಗುರಿಯನ್ನು ನೆರವೇರಿಸಿಕೊಳ್ಳುವುದಕ್ಕೆ ಮತ್ತೆ ಬರಬೇಕು. ಯಾರನ್ನೋ ಪಡ್ಕೊಳ್ಬೇಕು ಎನ್ನುವಂತಹ ಆಸೆಯಿಂದ ಸತ್ತ ಅಂತಾದ್ರೆ ಅದನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ಮತ್ತೆ ಪುನಃ ಜನ್ಮ. ಆದ್ದರಿಂದ ಆ ಭಗವಂತನನ್ನೇ ಪಡೆಯಬೇಕು ಎನ್ನುವಂತಹ ಆಸೆಯನ್ನು ನಿರಂತರವಾಗಿ ಆ ಧೂರ್ಜಟಿಯಾದಂತಹ ಆ ಪರಮೇಶ್ವರನ, ಶಂಕರನ ನಿರಂತರವಾದಂತಹ ಸ್ಮರಣೆಯನ್ನೇ ಮಾಡ್ತಾ ಈ ದೇಹ ಮುಕ್ತವಾಯಿತು ಅಂತಾದ್ರೆ, ಈ ಜೀವ ದೇಹದಿಂದ ಮುಕ್ತಿ ಆಯಿತು ಅಂತ ಆದ್ರೆ ಅದು ಆ ಭಗವಂತನಲ್ಲಿ ಸೇರ್ಲಿಕ್ಕೆ ಸಾಧ್ಯ. ಅದಿಲ್ಲ ಅಂತ ಆದ್ರೆ ಮರಣದ ಮುಂದೇನು ಭೂತವೋ ಪ್ರೇತವೋ ಪರಲೋಕವೋ ಯಾವುದೋ ಒಂದು ಗೊತ್ತಿಲ್ಲ, ಅದು ಯಾವ್ಯಾವುದೋ ಆಗಬಹುದು. ಆ ರೀತಿಯಾದಂತಹ ಗತಿಗಳು ಈ ದೇಹಕ್ಕೆ, ಈ ಜೀವಕ್ಕೆ ಉಂಟಾಗಿ ಅವನು ಪುನಃ ಪುಣ್ಯದ ಶೇಷ ಖರ್ಚಾದ ನಂತರದಲ್ಲಿ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ ಅಂತ ಹೇಳಿದ ಹಾಗೆ ನಮ್ಮ ಪುಣ್ಯಗಳು ಖರ್ಚಾದಾಗ ಮತ್ತೆ ಪುನಃ ಈ ಭೂಮಿಯಲ್ಲಿ ಹುಟ್ಟುವಂತಹದ್ದು ಸ್ವಾಭಾವಿಕವಾಗ್ತದಂತೆ. ಆದ್ದರಿಂದ ಆ ಭಗವಂತನಾದಂತಹ ಶಿವನ, ಶಂಕರನ, ಪರಮೇಶ್ವರನ, ಮಹಾದೇವನ ಸ್ಮರಣೆಯಲ್ಲಿ ಈ ದೇಹ ನಿರಂತರವಾಗಿ ಉಳಿಯಿತು, ಕಳೀತು ಅಂತ ಆದರೆ ಆ ಭಗವಂತನನ್ನ ಸೇರುವುದಕ್ಕೆ ಸಾಧ್ಯ. ಆ ರೀತಿಯಲ್ಲಿ ಆ ಭಗವಂತನನ್ನ ನಿರಂತರವಾಗಿ ಸ್ಮರಿಸಿ ಈ ದೇಹವನ್ನ ಮುಕ್ತಿಯನ್ನಾಗಿ ಈ ಜೀವವನ್ನ ಮುಕ್ತವನ್ನಾಗಿ ಮಾಡಿಕೊಳ್ಳಬಹುದು ಎನ್ನುವಂತಹದ್ದನ್ನ ಈ ಶಂಕರರು ಹೇಳ್ತಾ, ಆ ಶಂಕರನಲ್ಲಿ ಈ ರೀತಿಯಾದಂತಹ ಭಕ್ತಿಯಿಂದ ಭವರೋಗವನ್ನ ಕಳೆಯುವಂತಹ, ಭವನಲ್ಲಿ ಮನಸ್ಸನ್ನ ನೆಲೆ ನಿಲ್ಲಿಸಿ ಎನ್ನುವಂತಹದ್ದನ್ನ ಶಂಕರರು ನಮಗೆಲ್ಲ ಸೂಚ್ಯವಾಗಿ ಹೇಳಿದ್ದಾರೆ. ಅಂತಹ ಭಗವಂತ ಅಪರಾಧಗಳನ್ನೆಲ್ಲವನ್ನ ಕ್ಷಮಿಸುವಂತಹ ದೇವ ನಮ್ಮೆಲ್ಲರ ಮನಸ್ಸನ್ನ ಆ ಶಂಕರನೆಡೆಗೆ ಕೊಂಡೊಯ್ಯಲಿ ಎಂಬುದಾಗಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಮಾತಿಗೆ ವಿರಾಮವನ್ನ ಹೊಂದೋಣ. ನಮಸ್ಕಾರ.